ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಕ್ಷಯ. ಸೊ ಇವತ್ತು ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ. ವಿಷಯ ಅಂತ ಹೇಳಿದರೆ, ನೀವು ಆಲ್ರೆಡಿ ನಿನ್ನೆ ಅಪ್ಲೋಡ್ ಮಾಡಿರುವ ವಿಡಿಯೋ ನೋಡಿರ್ತೀರ. ಅಪ್ಪನ ಗಡ್ಡದ ಸ್ಟೋರಿ. ಅಪ್ಪ ಎಂತಕ್ಕೆ ಗಡ್ಡ ಕೂದಲೆಲ್ಲ ಬಿಟ್ಟಿದ್ರು ಎಂತಕ್ಕಂತ ಎಲ್ಲ ನಿಮಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಗೊತ್ತಿಲ್ಲ, ನೋಡಲಿಲ್ಲ ಅಂತ ಹೇಳಿದವರು ಆ ವಿಡಿಯೋ ಹೋಗಿ ನೋಡಿ ಬನ್ನಿ, ಮತ್ತು ಇದನ್ನು ನೋಡಿ. ಸೊ ಇವತ್ತು ಫೈನಲಿ ಆ ಗಡ್ಡಕ್ಕೆ ನಾವು ಒಂದು ಮುಕ್ತಿ ಕೊಡುವ ದಿನ ಬಂದಿದೆ. ಅಂದರೆ ಅಪ್ಪ ಅದೇ ಶಬರಿಮಲೆಗೆಲ್ಲ ಹೋಗಿ, ನಾನು ಶಬರಿಮಲೆ ಕರ್ಕೊಂಡು ಹೋಗಿ ಮತ್ತೆ ಧರ್ಮಸ್ಥಳದಲ್ಲಿ ಬಂದದನ್ನು ತೆಗೆಯುವುದಂತೆಲ್ಲ ಲೆಕ್ಕ ಹಾಕಿದರು. ಸೊ ನಾವು ಶಬರಿಮಲೆಗೆಲ್ಲ ಹೋಗಿ ಬಂದಾಗಿದೆ. ಶಬರಿಮಲೆಗೆ ಹೋಗಿ ಬಂದು ಮೊನ್ನೆ ಬಂದದ್ದು ಶುಕ್ರವಾರ, ಇವತ್ತು ಆದಿತ್ಯವಾರ. ಇವತ್ತು ನಾವು ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಗಡ್ಡೆಲ್ಲ ತೆಗಿಲಿಕ್ಕೆ. ಎಲ್ಲಿಗಪ್ಪ ನಾವು ಬಂದದ್ದು ಇವತ್ತು? ಧರ್ಮಸ್ಥಳ. ಎಂಥದಕ್ಕೆ? ಒಂದು ಹರಕೆ. ಫೈನಲ್ ಇದೆಲ್ಲ ಹೋಗ್ತದೆ ಈಗ. ನೋಡಿ, ಇಷ್ಟು ದಿನ ಅಪ್ಪನನ್ನು ನೀವು ಈ ಗಡ್ಡ ಕೂದಲು ಅವತಾರದಲ್ಲಿ ನೋಡ್ತಿದ್ರಿ. ಈಗ ಕ್ಲೋಸ್ ಅಪ್ ಅಲ್ಲಿ ನೋಡಿಕೊಳ್ಳಿ. ಇನ್ನು ಸತ್ಯ ಭಟ್ರು ಯಾರು ಅಂತ ಗೊತ್ತಾಗೋದಿಲ್ಲ. ಹಾಂ, ಸೊ ಭಯಂಕರ ರಶ್ ಉಂಟು ಇವತ್ತು ಧರ್ಮಸ್ಥಳದಲ್ಲಿ. ಈಗ ಹೋಗಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ನೋಡ್ಬೇಕೆಂತ ಆಗ್ತದೆ ಅಂತ. ಅಪ್ಪ ಅಮ್ಮ ತಮ್ಮ ಧರ್ಮಸ್ಥಳದಲ್ಲಿರೋದನ್ನು ನೋಡಿದ್ರಿ. ಅಪ್ಪನ ಗಡ್ಡ ತೆಗೆಯುವ ಮುಂಚೆ ಒಂದು ಸಣ್ಣ ವಿಷಯ ಹೇಳಿಕ್ಕೆ ಬರ್ತಾನೆ. ಜೂನ್ 16ನೇ ತಾರೀಕು ನನ್ನ ಅಪ್ಪ ತಮ್ಮನನ್ನು ಕರೆದುಕೊಂಡು ಶಬರಿಮಲೆಗೆ ಹೋದರು. ತಮ್ಮ ಹೇಳಿದ ಹಾಗೆ ಅವ್ರು ಬಂದದ್ದು ಶುಕ್ರವಾರ. ಅಂದರೆ ಶುಕ್ರವಾರದಿಂದ ಶನಿವಾರಕ್ಕೆ ಟರ್ನ್ ಆಗ್ತದಲ್ಲ, ಆ ನಡುರಾತ್ರಿ 2:45ಕ್ಕೆ ಅವರು ಮನೆಗೆ ತಲುಪ್ತಾರೆ. ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಜೂನ್ 16ಕ್ಕೆ ಅವರು ಶಬರಿಮಲೆಗೆ ಕಟ್ಟೋದು, ಇರುಮುಡಿಯನ್ನು ಕಟ್ಟುವಂಥದ್ದು. ಕಟ್ಟೋದು ಅಂತ ಹೇಳ್ತಾರೆ ಅದಕ್ಕೆ. ಕೆಲವರು ಇರುಮುಡಿ ಕಟ್ಟೋದು ಅಂತ ಹೇಳ್ತಾರೆ. ಇದಕ್ಕಿಂತ ಮೊದಲು 11 ದಿವಸದ ಮುಂಚೆ ಅವರು ವೃತವನ್ನು ಸ್ವೀಕರಿಸಿ ಮಾಲಾಧಾರಣೆಯನ್ನೆಲ್ಲ ಮಾಡಿಕೊಂಡು, ಶಬರಿಮಲೆಗೆ ಹೋಗುವಂಥ ಮಾಲೆಯನ್ನೆಲ್ಲ ಧಾರಣೆ ಮಾಡಿಕೊಂಡು 11 ದಿನ ಅವರು ವ್ರತವನ್ನು ಪಾಲಿಸಿ 16ನೇ ತಾರೀಕು ಶಬರಿಮಲೆಗೆ ಹೋಗಲಿಕ್ಕೆ ಇರುಮುಡಿಯನ್ನು ಕಟ್ಟಿದ್ದಂಥದ್ದು. ನನ್ನ ಅಪ್ಪ ಸಾಧಾರಣ 1.5 ವರ್ಷದ ಮೇಲಾಯಿತು ಗಡ್ಡ ಮತ್ತು ಕೂದಲನ್ನು ಬಿಟ್ಟು. ಯಾಕೆ ಅಂತ ಹೇಳೋದನ್ನು ನಾನು ಕಳೆದ ವ್ಲಾಗಲ್ಲೇ ಹೇಳಿದ್ದೆ. ಯಾಕಂತ ಹೇಳಿದ್ರೆ, ನನ್ನ ತಮ್ಮನಿಗೊಂದು ಒಳ್ಳೆ ಉದ್ಯೋಗ ಸಿಕ್ಕಲಿ ಅಂತ ಹೇಳೋ ಉದ್ದೇಶದಿಂದ. ಅವನಿಗೆ ಎಜುಕೇಷನ್ ಆಗಿಯೂ 6 ತಿಂಗಳಾದರೂ ಜಾಬ್ ಸಿಗಲಿಲ್ಲ. ಎಜುಕೇಷನ್ ಆಗ್ತಾ ಇರುವಾಗಲೇ, ಅಂದರೆ 4th ಇಯರ್ನ ಫಸ್ಟ್ ಸೆಮ್, ಅಂದರೆ ಸೆಮ್ ಪ್ರಕಾರ ಬಂದರೆ 7ನೇ ಸೆಮ್, ಒಟ್ಟು 8 ಸೆಮ್ ಇರ್ತದೆ ಇಂಜಿನಿಯರಿಂಗಲ್ಲಿ. 7ನೇ ಸೆಮ್ ಇರುವಾಗಲೇ ಅಪ್ಪ ಗಡ್ಡ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಗಡ್ಡ ಬಿಟ್ಟು 1 ವರ್ಷ ಆದರೂ ಜಾಬ್ ಸಿಕ್ಕಿರಲಿಲ್ಲ. ಎಷ್ಟು ದೇವರನ್ನು ನಂಬಿಕೊಂಡಿದ್ರು, ಎಷ್ಟು ಎಫರ್ಟ್ ಹಾಕಿದ್ರು ನಮಗೆ ಗೊತ್ತು. ಆ ಸ್ಟೋರಿಯನ್ನೆಲ್ಲ ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಅಪ್ಪ ಅವಾಗದಿಂದಲೇ ಗಡ್ಡ ಬಿಟ್ಟಲ್ಲಿಂದಲೇ ಈರುಳ್ಳಿ ಬೆಳ್ಳುಳ್ಳಿಯನ್ನೆಲ್ಲ ತಿನ್ನೋದು ಬಿಟ್ಟಿದ್ರು. ಸೊ ಅದೆಲ್ಲ ಕತೆ ನಿಮ್ಮಲ್ಲಿ ಹಂಚಿಕೊಂಡಿದ್ದೆ. ಆಮೇಲೆ ಈಗ ಅದೇ ಅಪ್ಪ ಹಾಗೂ ತಮ್ಮ ಶಬರಿಮಲೆಗೆ ಹೋಗುವ ಕತೆಗೆ ಬರ್ತಾ ಇದ್ದಾನೆ. 11 ದಿನ ಜೂನ್ 16ರ ಮೊದಲೇ ಮಾಲೆ ಎಲ್ಲ ಹಾಕ್ಕೊಂಡಿದ್ರು ಶಬರಿಮಲೆ ಎಲ್ಲ ವ್ರತವನ್ನು ಆಚರಿಸಿ ಜೂನ್ 16ಕ್ಕೆ ಇಲ್ಲಿ ಕಟ್ಟೋದು ವಿಡಿಯೋ ನಿಮಗೆ ಕಾಣ್ತಾ ಇರಬಹುದು. ಅಪ್ಪ ಮತ್ತು ತಮ್ಮ ಅವರೊಂದು ತಂಡದ ಜೊತೆ ಹೋದದ್ದು. ಒಂದು 40ರಿಂದ 50 ಜನ ಇರುವಂತಹ ತಂಡದ ಜೊತೆ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡದ್ದು. ನನ್ನ ತಮ್ಮ ಅವನ ಜೀವನದಲ್ಲಿ ಪ್ರಥಮ ಬಾರಿ ಶಬರಿಮಲೆಗೆ ಹೋಗೋದು. ನನ್ನನ್ನು ಅಪ್ಪ 9 ವರ್ಷ ಇರುವಾಗಲೇ, ನನಗೆ 9 ವರ್ಷ ಇರುವಾಗಲೇ ಶಬರಿಮಲೆಗೆ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಮತ್ತೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಸೊ ತಮ್ಮ ಆಗ ಇನ್ನೂ ಸಣ್ಣವ. ಆಗ ಅವನೆಂತ ಹೇಳಿದ ಅಂತ ಹೇಳಿದ್ರೆ, ನನ್ನನ್ನು ಉಪನಯನ ಆದ ನಂತರ ಕರ್ಕೊಂಡು ಹೋಗ್ತಿರಲ್ಲಪ್ಪ ಅಂತ ಕೇಳಿದ್ದ. ಹಾಗಾಗಿ ಉಪನಯನ ಆದ ನಂತರ ಅಪ್ಪನಿಗೆ ಯಾವತ್ತೂ ನನ್ನ ಕರ್ಕೊಂಡು ಹೋಗುವ ಅವಕಾಶ ಸಿಗಲಿಲ್ಲ. ಅದು ಹೇಳ್ತಾವಲ್ಲ, ನಾವು ದೇವರನ್ನು ನೋಡ್ಲಿಕ್ಕೆ ಹೋಗೋದಲ್ಲ ಅಂತೆ, ದೇವರು ಕರೆಸಿಕೊಳ್ಳೋದಂತೆ ನಮ್ಮನ್ನು ಅವನ ಬಳಿಗೆ. ಹಾಗಾಗಿತ್ತು. ಅವನಿಗೆ ಈ ಸಂದರ್ಭದಲ್ಲಿ ಹೋಗುವ ಅದೃಷ್ಟ ಇತ್ತು ಏನೋ. ಹಾಗಾಗಿ ಜೂನ್ 16ಕ್ಕೆ ಇರುಮುಡಿಯನ್ನು ಕಟ್ಟಿ ಅದೇ ದಿನ ರಾತ್ರಿ ಪ್ರಯಾಣವನ್ನು ಬೆಳೆಸಿ ಅವರು 17ನೇ ತಾರೀಕು ಸಂಜೆ ಶಬರಿಮಲೆಯಲ್ಲಿ ದರ್ಶನವನ್ನು ಪಡೆದುಕೊಂಡದ್ದಾಯ್ತಾ. ಸೊ ಅಲ್ಲೆಲ್ಲ ದರ್ಶನ ಎಲ್ಲ ಆಗಿ 17ನೇ ತಾರೀಕು ಆ ದಿವಸ ಅಲ್ಲೇನಿತ್ತು, ಮರುದಿನ ತುಪ್ಪಾಭಿಷೇಕಕ್ಕೆ ಬೇಕಾದ ಇದನ್ನೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ, ತೆಂಗಿನಕಾಯಲ್ಲಿರುವ ತುಪ್ಪವನ್ನೆಲ್ಲ ಕೊಡಬೇಕಲ್ಲ, ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಅವರು ನಾನು ಹೇಳಿದ ಹಾಗೆ 19 ರಾತ್ರಿ, ಅಂದರೆ ನಡುರಾತ್ರಿ 20ನೇ ತಾರೀಕಿಗೆ ಬಿದ್ದಿರ್ತದೆ, ಅದು 2:45ಕ್ಕೆ ಮನೆಗೆ ತಲುಪಿದ್ದಾರೆ. ಅಪ್ಪನ ಹರಕೆ ಇದ್ದದ್ದೇ ಹಾಗೆ. ಶಬರಿಮಲೆಗೆ ಹೋಗಿ ಬಂದು ನಂತರ ಧರ್ಮಸ್ಥಳದಲ್ಲಿ ನಾನು ಮುಡಿಯನ್ನು ಹಾಗೂ ಘಟ್ಟವನ್ನು ತೆಗೆಸ್ತೇನೆ ಅಂತ ಹೇಳಿ. ಇದು ಕತೆ. ಇಷ್ಟು. ಆ ಉದ್ದೇಶದಿಂದ ಆದಿತ್ಯವಾರ 21ನೇ ತಾರೀಕು
ಧರ್ಮಸ್ಥಳಕ್ಕೆ ಈಗ ಗಡ್ಡ ತೆಗಿಲಿಕ್ಕೆ ಮತ್ತು ಕೂದಲು ತೆಗಿಲಿಕ್ಕೆ ಬಂದದ್ದು. ಬಂದು ರಶ್ ಅಂದರೆ ರಶ್ ಇತ್ತು. ಅಪ್ಪನ ಅದೃಷ್ಟ ಅಂತ ಹೇಳಬಹುದು. ಅಪ್ಪನಿಗೆ ಇಷ್ಟು ದಿವಸದ ಶ್ರಮ ಕಷ್ಟ ಅದೆಲ್ಲ ಆ ದೇವರು ನೋಡಿರ್ತಾರಲ್ಲ. ರಪ್ಪ ಅಂದರೆ ಅಷ್ಟು ರಶ್ಶಲ್ಲಿ ಯಾವುದೋ ಒಂದು ದೇವರ ರೂಪದಲ್ಲಿ ಯಾರೋ ಬಂದು ಕರ್ಕೊಂಡು ಹೋಗಿ ರಪ್ಪ ಅಪ್ಪನಿಗೆ ಗಡ್ಡ ಕೂದಲೆಲ್ಲ ತೆಗ್ದಾಗಿದೆ. ಇಷ್ಟು ದಿವಸ ನನ್ನ ತಂದೆಯನ್ನು ನೋಡ್ತಿದ್ದದ್ದು ನೀವು ಈ ರೀತಿ ವಿಡಿಯೋದಲ್ಲೆಲ್ಲ ಗಡ್ಡ ಕೂದಲು ಎಲ್ಲ ಇರುವ ರೀತಿ ನೋಡಿದ್ರಲ್ಲ. ಈಗ ನನ್ನಪ್ಪ ನಮಗೆ ನಂಬಲಿಕ್ಕಾಗಲಿಲ್ಲ. ದೇವಿ ಅಪ್ಪನನ್ನು ನೋಡಿ ನಾನು ಗಡ್ಡ ಮತ್ತು ಕೂದಲು ತೆಗೆದ ನಂತರ ಈಗ ಮುಖತಃ ನೋಡಲಿಲ್ಲ. ತಮ್ಮ ಕಳಿಸಿದ ವಿಡಿಯೋ ಫೋಟೋ ಈ ಥರ ಉಂಟು ನೋಡಿ. ಅಪ್ಪನೇ ನಗುಮುಖದಲ್ಲಿ ಬರ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಗಡ್ಡ ಕೂದಲಲ್ಲೆಲ್ಲ ನೋಡಿ ನೋಡಿ ಅಪ್ಪನಿಗೆ ಏನು ಅನ್ನಿಸಿತೋ ಗೊತ್ತಿಲ್ಲ. ನಮಗೂ ಒಂಥರ ಖುಷಿ ನಗು ಒಂಥರ ನೋಡಲಿಕ್ಕೂ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದರೆ ಇಷ್ಟು ದಿವಸ ಗಡ್ಡ ಕೂದಲಲ್ಲೆಲ್ಲ ನೋಡಿ ನೋಡಿ ಇದೆಂತ ಹೀಗೆ ಕಾಣ್ತಾ ಉಂಟಲ್ಲ ಅಂತ ನಮಗೂ ಆದದ್ದು ಸುಳ್ಳಲ್ಲ. ಅಂತೂ ಸುಲಭದಲ್ಲಿ ಸುಸೂತ್ರವಾಗಿ ಆ ಕಾರ್ಯಕ್ರಮ ನೆರವೇರಿತು. ಆಮೇಲೆ ಅಪ್ಪ ಅಲ್ಲಿಂದ ನೇತ್ರಾವತಿಗೆಲ್ಲ ಹೋಗಿ ಸ್ನಾನ ಮಾಡಿ ದರ್ಶನವೂ ಹಾಗೆ ಮಧ್ಯಾಹ್ನ 2 ಗಂಟೆ ಆಗ್ಬೋದು ಅಂತಿತ್ತು. ತಮ್ಮನಿಗೆ ರಾತ್ರಿ ನೈಟ್ ಶಿಫ್ಟಿಗೆ ಬೇರೆ ಹೋಗಬೇಕಿತ್ತು. ಮಂಜುನಾಥ ನಡೆಸಿದ ಹಾಗೆ ಆಗ್ತದೆ ಅಂತ ಅಂದ್ಕೊಳ್ತಿರುವಾಗಲೇ ಯಾರೋ ಪರಿಚಯಿಸಿದರ ಮೂಲಕ ಅದೃಷ್ಟ ಅಂತ ಹೇಳುವ ಹಾಗೆ ಅಲ್ಲಿಯೂ ಸುಲಭವಾಗಿ ದರ್ಶನ ದೇವಸ್ಥಾನದ ಒಳಗೆ ಆಯಿತು. ಯಾವುದೆಲ್ಲ ಸೇವೆಗಳನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಅದು ಚಂದ ಮಾಡಿ ಆಯಿತು. ಈಗ ಇಷ್ಟು ಸಮಯ ನನ್ನ ಮಗಾಗಲಿ ಮಗಳಾಗಲಿ ಅಜ್ಜನ ಮನೆ ಅಜ್ಜನನ್ನು ನೋಡ್ತಿದ್ದದ್ದು ಹೇಗೆ? ಗಡ್ಡ ಕೂದಲಲ್ಲೇ ನೋಡಿದ್ದು. ಅವರ ನೆನಪು ಅಜ್ಜನ ಒಂದು ಕಲ್ಪನೆ. ಈಗ ಅಜ್ಜ ಅಂತ ನೆನೆಸಿದ್ರೆ ಹೇಗೆ ಮುಖ ತುಂಬ ಗಡ್ಡ ತಲೆ ತುಂಬ ಕೂದಲಿರುವ ಅಜ್ಜನನ್ನೇ ನೆನಪಾಗೋದು ಅವರಿಗೆ. ಆದರೆ ನನ್ನ ಮಗನಿಗೆ ಅವನ ಅಜ್ಜನನ್ನು ಪುಳ್ಳ ಅಂತ ಕರೆಯೋದು. ಅಜ್ಜ ಅಂತ ಕರಿತಾನೆ, ಆದರೆ ಅವರವರಿರುವಾಗ ಪುಳ್ಳ ಅಂತಲೇ ಅವನು ಕರೆಯೋದು. ಪುಳ್ಳ ಅಂತ ಹೇಳಿಕೊಂಡು ಪುಳ್ಳ ಎಲ್ಲಿದ್ದ ಅಂತ ಕೇಳಿಕೊಂಡು ಹೋದವನಿಗೆ ಅಜ್ಜಿ ಮನೇಲಿ ಶಾಕ್ ಆದಿತ್ತು. ಅವನ ಮುಖ ನೋಡಿ ನಮಗೆ ಆ ವಿಡಿಯೋ ನೋಡಿ ಅಳ್ಳಿಗೆ ಬಂದಿದೆ. ಅವನಿಗೆ ತುಂಬ ಬೇಸರ ಆಗಿದೆ. ನೀವು ನೋಡ್ಕೊಂಡು ಬನ್ನಿ ಯಾವ ಥರ ಅವನ ರಿಯಾಕ್ಷನ್ ಉಂಟು ಅಂಥೇಳಿ. ಅಜ್ಜ ಅಜ್ಜ ಅಂತ ಹೇಳ್ಕೊಂಡು ಹೋದ ಪುಳ್ಳಿಗೆ ಅಜ್ಜಿ ಮನೇಲಿ ನಿಜವಾಗ್ಲೂ ಶಾಕ್ ಆದಿತ್ತು ನೋಡಿ. ಅದೇ ಕಾಲಿಗೆ ಮಣ್ಣಿದ್ದು ಮೆಸ್ ಕೆಸರು ಒಳ್ಳೇದಜ್ಜಿ ಮತ್ತೆ ಕೆಸರ ಇದು ಮಗ ಫುಲ್ಲು. ಅಯ್ಯೋ ಇದು ಅದೆಂತರದು ತಂದದು ಅದೆಂತರ ಮಾಮ ಇಲ್ಲಿ ಹೋಯ್ತು ಕೆಲಸಕ್ಕೆ ಹೋಯ್ತು ಉಳ್ಳವ ಅದಂತೂ ಏನೋ ಗೊತ್ತಿಲ್ಲ. ಆರು ಮಗ ಲೈಟ್ ಇಲ್ಲ ಎಂತ ಮಗ ಎಂತ ಮಗ ಎಂತ ಮಗ ಆರು ಮಗ ಆರು ಮಗ ಇಲ್ಲಿ ಬಾ ಆರು ಮಗ ಅದು ಆರು ಮಗ ಎಂತಾಯ್ತು ಮಗ ಗಂಟೆ
ಎಂತದ್ದು ಮಗ ಎಂತದ್ದು ಮಗ ಎಂತದ್ದು ಮಗ ಎಂತ ಇದು ಎಂತ ಇದು ಮಗ ನೋಡಿಲ್ಲಿ ಮಂಡ ನೋಡು ಬಾ ನಿನಗೆ ದೇವರ ಪ್ರಸಾದ ಅಂತ ತಂದೆ ಬಂದಿದ್ದ ಎಂತಾತು ನಿಮ್ಗೆ ಯಾರೋ ಬೇರೆ ಹೇಳಿದ್ರಪ್ಪ ಇದಾನ ಅಜ್ಜ ಅಂತ ನಾಲ್ಕು ದಿನ ಬತ್ತು ಕೂದ್ಲ ಹಂಗೆ ನೋಡಿದ ಇದ ಜಂಬಿ ಅದು ಚಾಮಿಗೆ ಕೊಟ್ಟದ್ದು ಮಗ ಎಲ್ಲ ಧರ್ಮಸ್ಥಳಕ್ಕೆ ಹೋಗಿ ಪ್ರಸಾದ ತಂದೆ ಬಾ ಕೊಡ್ತೆ ಬಾ ಪ್ರಸಾದ ಕೊಡ್ತೆ ಬಾ ನೀನು ನೋಡಿದ ಎಂತಾತು ಮಗ ಅಜ್ಜಪ್ಪಲ್ಲ ಅವನು ಬೆಟ್ಟಲ್ಲ ಹಾಕ್ಯಣು ಇದೆ ಅವ್ನಿಗೆ ಎಂತದ್ದು ಮಗ ನೋಡಿದ್ರಲ್ಲ ಮನೆಗೆ ಬಂದು ನಾನು ಅವನನ್ನು ಮಾತಾಡಿಸುವಾಗಲೂ ಅವನಿಗೆ ಹೇಳಿಕೊಳ್ಳಿಕ್ಕೆ ಇಷ್ಟ ಇರಲಿಲ್ಲ ಅಜ್ಜ ಯಾವ ಥರ ಕಾಣ್ತಿದ್ದಾರೆ ಅಂತ. ಆದರೆ ಅವನು ಮನೆಗೆ ಬಂದಾಗ ಸಂತೋಷದಲ್ಲಿ ಅಜ್ಜ ಕೊಟ್ಟ ಚಾಕ್ಲೇಟ್, ಮಾವಿನ ಹಣ್ಣು, ಆಮೇಲೆ ಶಬರಿಮಲೆಯ ಪ್ರಸಾದ, ಧರ್ಮಸ್ಥಳದ ಪ್ರಸಾದವನ್ನೆಲ್ಲ ಸಂತೋಷದಲ್ಲಿ ಬಿಚ್ಚಿ ಬಿಚ್ಚಿ ತೋರಿಸಿದ್ದಾನೆ. ಅಜ್ಜ ಹೇಗಿದ್ರು ಮಗ ಅಂತ ಕೇಳಿದ್ರೆ ಉತ್ತರ ಕೊಡಲಿಲ್ಲ. ಅದನ್ನು ಸಹ ನಾನು ವೀಡಿಯೋ ಮಾಡ್ಕೊಂಡಿದ್ದೇನೆ, ಬಟ್ ಹಂಚಿಕೊಳ್ತಾ ಇಲ್ಲ. ಯಾಕಂತೇಳಿ ಅವ್ನು ತುಂಬ ಎಮೋಷನಲ್ ಆಗಿ ಬಿಟ್ಟಿದ್ದ. ನಂಗೆ ಅಷ್ಟು ಹಂಚಿಕೊಳ್ಳಿಕ್ಕೆ ಇಷ್ಟ ಇಲ್ಲ. ಪಾಪ ಅವ್ನು ಕೇಳಿದ್ದಕ್ಕೆಲ್ಲ ಎಂತ ಹೇಳ್ತಾರೆ, ನನಗೆ ಹೇಳಲೇ ಇಷ್ಟ ಇಲ್ಲ, ನನಗೆ ಅಜ್ಜನ ಹಾಗೆ ನೋಡಲೇ ಇಷ್ಟ ಇಲ್ಲ, ಅಜ್ಜನ ಹತ್ರ ಹೇಳು, ಗಡ್ಡ ಕೂದಲೆಲ್ಲ ಬಪ್ಪದೇ ಹೇಳು ಅಂತಲೇ ಅವನು ಹೇಳುದು. ಈಗ ಅವನು ಇವತ್ತೆಲ್ಲ ಸಮಾಧಾನ ಆಗಿದ್ದಾನೆ. ಗಡ್ಡ ಕೂದಲೆಲ್ಲ ವಾಪಸ್ ಬರ್ತದೆ, ಬಂದರೂ ಅಜ್ಜ ಇನ್ನು ಆ ಥರ ಬಿಡೋದಿಲ್ಲ. ನಮ್ಮ ಮನೆಯ ಅಜ್ಜನ ಹಾಗೆ ಗಡ್ಡವನ್ನೆಲ್ಲ ತೆಗಿತಾರೆ, ಮೀಸೆ ಮತ್ತು ತಲೆ ಕೂದಲು ಮಾತ್ರ ಇಟ್ಟುಕೊಳ್ತಾರೆ ಅಂಥೇಳಿ ಅವನನ್ನು ಸಮಾಧಾನ ಮಾಡಿಸಿ ಅವನು ಒಪ್ಪಿ ಕೂಡ ಆಗಿದೆ. ಈಗ ಸಮಾಧಾನದಲ್ಲಿ ಇದ್ದಾನೆ. ಸೊ ನನ್ನ ಅಪ್ಪ ಗಡ್ಡ ಬಿಟ್ಟದ್ದು ಯಾಕೆ, ಆ ಗಡ್ಡವನ್ನು ಹೇಗೆ ತೆಗೆಸಿದ್ದು, ಇದೆಲ್ಲವನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾನೆ. ಹಂಚಿಕೊಳ್ಳದೇ ಇರುವುದಕ್ಕೆ ಎಂಥ ದೊಡ್ಡ ವಿಷಯವಲ್ಲ ಇದು. ಎಲ್ಲ ಸಾಮಾನ್ಯ ಜನ ಜೀವನದಲ್ಲಿ ನಡೆಯುವಂಥ ಒಂದು ಕ್ರಿಯೆ ಅಷ್ಟೆ. ಕೆಲವರಿಗೆ ಹೇಳ್ಕೊಳ್ಳಿಕ್ಕೆ ಇಷ್ಟ ಇರ್ತದೆ, ಕೆಲವರಿಗೆ ಹೇಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಬಟ್ ನಮ್ಮನ್ನು ವ್ಲಾಗಲ್ಲಿ ನೋಡ್ತಾ ಬರೋವರಿಗೆ ನಮ್ಮ ಜೀವನದ ಎಲ್ಲ ಒಳಗಿನ ಆಗು ಹೋಗುಗಳು ತಿಳಿಯದೇ ಇದ್ದರೂ ಮೇಲ್ನೋಟಕ್ಕೆ ಕಾಣಿಸುವಂಥ ಎಲ್ಲ ಜೀವನದ ವಿಷಯಗಳು ನಿಮಗೆ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ನನ್ನಪ್ಪ ಯಾಕೆ ಗಡ್ಡ ಬಿಟ್ಟದ್ದು ಅಂತ ತುಂಬ ಜನ ಕೇಳ್ತಾ ಇದ್ರು. ನಿಮಗೆ ಆನ್ಸರ್ ಮಾಡಬೇಕಾದ್ದು ನನ್ನ ಕರ್ತವ್ಯ. ಎಷ್ಟೋ ಜನ ಯಾವಾಗ ತೆಗೆಸೋದು, ಹೇಗೆ ತೆಗೆಸೋದು ಅಂತ ಕೇಳಿದವರು ಇದ್ದೀರಿ. ಅದನ್ನು ಕೂಡ ನಾನು ಹೇಳಬೇಕಾದ್ದು ಕರ್ತವ್ಯ. ಹಾಗಾಗಿ ಅದನ್ನೆಲ್ಲ ನಿಮ್ಮ ಮುಂದೆ ತೆರೆದಿಟ್ಟಿದ್ದೇನೆ ಅಷ್ಟೇ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತಾನೆ. ಅಲ್ಲಿವರೆಗೆ ನಮಸ್ಕಾರ.